ಹಾಯ್ ನಮಸ್ಕಾರ. ಅಲ್ಲಿಂದ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಯಾದಂಥ ಅಂಗಡಿಗಳಲ್ಲಿ ಸಿಗೋದಕ್ಕಿಂತ ಇನ್ನೂ ಹೆಚ್ಚಿನ ರುಚಿಯಲ್ಲಿ ಮನೆಯಲ್ಲೂ ಸುಲಭವಾಗಿ ಉಪ್ಪಿನಕಾಯಿನ ಮಾಡ್ಕೋಬೋದು. ಈ ಉಪ್ಪಿನಕಾಯಿಗೆ ಯಾವ್ಯಾವ ಪದಾರ್ಥಗಳನ್ನ ಯಾವ್ಯಾವ ಪ್ರಮಾಣದಲ್ಲಿ ತೊಗೋಬೇಕು ಅಂತ ನೋಡೋಣ. ಒಂದು ಸಲ ಮಾಡಿಟ್ರೆ ಒಂದು ವರ್ಷದವರೆಗೂ ಏನೂ ಆಗೋದಿಲ್ಲ. ಈಗ ಉಪ್ಪಿನಕಾಯಿ ಮಾಡೋದಕ್ಕೆ ಹುಳಿ ಇರೋವಂಥ ಮಾವಿನಕಾಯಿನ ತೊಗೋಬೇಕು. ನಾನಿಲ್ಲಿ 2 ದೊಡ್ಡ ಸೈಜಿಂದ 2 ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದನ್ನು ಮೊದಲೇ ತೊಳೆದಿಟ್ಟಿದ್ದೆ ನೀರಿನಲ್ಲಿ, ಅದು ಪೂರ್ತಿಯಾಗಿ ಒಣಗಿದೆ. ಈಗ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಬಿಡ್ಬೇಕು. ನಾವು ಯಾವುದೇ ಚಾಕು ಮತ್ತು ಮಣೆ, ಮಿಕ್ಸಿ ಜಾರೆಲ್ಲ ಉಪಯೋಗಿಸ್ತೀವಲ್ಲ ಅವೆಲ್ಲ ಮೊದಲೇ ಡ್ರೈ ಮಾಡಿ ಇಟ್ಕೋಬೇಕು. ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಇಡಬೇಕು. ಪೂರ್ತಿಯಾಗಿ ಡ್ರೈ ಆಗಬೇಕು, ತೇವಾಂಶ ಯಾವುದ್ರಲ್ಲೂ ಇರಬಾರ್ದು. ಎಲ್ಲ ಒರೆಸಿದ್ದಾದ್ಮೇಲೆ ಮೇಲೆ ತೋಟ ಇರುತ್ತಲ್ಲ ಅದನ್ನು ತೆಗೆದುಬಿಡಬೇಕು. ಇದು ಮಾವಿನಕಾಯಿ ತೊಗೊಳೋವಾಗ ಪೂರ್ತಿ ಕಾಯಿ ಇರೋ ಅಂಥ ಮಾವಿನಕಾಯಿನ ತೊಗೋಬೇಕು, ಹಣ್ಣಾಗಿರೋದನ್ನು ತೊಗೋಬಾರ್ದು. ಸ್ವಲ್ಪ ಹಣ್ಣಾಗಿದ್ರೂ ಮಾವಿನಕಾಯಿ ಕೆಟ್ಟೋಗುತ್ತೆ. ಪೂರ್ತಿಯಾಗಿ ಕಾಯಿ ಥರ ಇರಬೇಕು. ಉಪ್ಪಿನಕಾಯಿ ಹಾಕೋದಕ್ಕೆ ಹುಳಿ ಮಾವಿನಕಾಯಿನ ತೊಗೋಬೇಕು, ಆವಾಗಲೇ ಉಪ್ಪಿನಕಾಯಿ ಚೆನ್ನಾಗಿರೋದು. ಈಗ ಎಲ್ಲ ಒರೆಸಿದ್ದೆಲ್ಲ ಆಗಿದೆ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮಾವಿನಕಾಯಿನ ಕಟ್ ಮಾಡ್ಕೋಬೋದು. ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಕಟ್ ಮಾಡಿದ್ದಾದಮೇಲೆ ಒಂದು ಗ್ಲಾಸ್ನಲ್ಲಿ ಅಳತೆ ಮಾಡ್ಕೋಬೇಕು. ಎಲ್ಲ ಒಂದು ಪ್ಲೇಟಲ್ಲಿ ಅಗಲವಾಗಿರುವಂಥ ಪ್ಲೇಟ್, ನಾವು ಮಿಕ್ಸ್ ಮಾಡೋದಕ್ಕೆ ಅನುಕೂಲ ಆಗುವಂಥ ಪ್ಲೇಟ್ನಲ್ಲಿ ಅಥವಾ ಬಾಕ್ಸಲ್ಲಿ ಹಾಕ್ಕೋಬೋದು. ಎಲ್ಲ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ. ಇದು 1 kg ಅಷ್ಟು ಇರ್ಬೋದು ಮಾವಿನಕಾಯಿ ಎಲ್ಲ. ಕಟ್ ಮಾಡಿರೋ ಮಾವಿನಕಾಯಿನ ಈ ಗ್ಲಾಸ್ನಲ್ಲಿ ಅಳತೆ ಮಾಡ್ಕೋತಾ ಇದ್ದೀನಿ. ಇದು ಒಂದು 250 ml ನೀರು ಹಿಡಿಸುತ್ತೆ ಅಂಥ ಗ್ಲಾಸ್ನಲ್ಲಿ ಅಳತೆ ಮಾಡ್ಕೋತಾ ಇರೋದು. ಒಟ್ಟು 8 ಗ್ಲಾಸ್ನಷ್ಟು ಮಾವಿನಕಾಯಿ ಹೋಳಿದೆ. ಎಲ್ಲ ಒಂದು ಸಪ್ರೇಟಾಗಿ ಅಳತೆ ಮಾಡಿದ್ದಾದಮೇಲೆ ಇದೇ ಗ್ಲಾಸ್ನಲ್ಲಿ ಎಣ್ಣೆ ಮತ್ತು ಒಣ ಖಾರದ ಪುಡಿ, ಉಪ್ಪನ್ನು ಅಳತೆ ಮಾಡಿ ಸೇರಿಸ್ಕೋಬೇಕು. ಇವಾಗ ಮಾವಿನಕಾಯಿ ಯಾವ ಗ್ಲಾಸ್ನಲ್ಲಿ ಅಳತೆ ಮಾಡಿದ್ನೋ ಅದೇ ಗ್ಲಾಸಲ್ಲಿ 3/4 ಗ್ಲಾಸ್ನಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪಿನಕಾಯಿಗೆ ಪುಡಿ ಉಪ್ಪನ್ನು ಸೇರಿಸ್ಬಾರ್ದು, ಕಲ್ಲುಪ್ಪನ್ನೇ ತೊಗೋಬೇಕು. ಅದರಲ್ಲೂ ನೀರಿನ ಅಂಶ ಇರಬಾರ್ದು, ಹೊಸ ಪಾಕೆಟೇ ಉಪಯೋಗಿಸ್ಬೇಕು. ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಸೇರಿಸಿದ್ದೀನಿ. ಈಗ ಒಂದು ಪ್ಯಾನ್ನಲ್ಲಿ 1 ಸ್ಪೂನಷ್ಟು ಮೆಂತ್ಯನ ಹುರ್ಕೋತಾ ಇದ್ದೀನಿ. ತುಂಬ ಕಪ್ಪಗೆ ಮಾಡ್ಕೊಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ತಗೊಬಿಡಬೇಕು. ಈಗ ಅದೇ ಪ್ಯಾನ್ನಲ್ಲಿ 3 ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಟರೆ ಕಪ್ಪಕ್ಕಾಗ್ಬಿಡುತ್ತೆ. ಈಗ ಜೀರಿಗೆನ ಹುರಿದಿದ್ದಾಗಿದೆ. ಈಗ ಸಾಸಿವೆನ ಸೇರಿಸ್ತಾ ಇದ್ದೀನಿ. 8 ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸಾಸಿವೆನ 8 ಸ್ಪೂನಷ್ಟು ತೊಗೊಬೋದು. ನಮ್ಗೆ ಅಷ್ಟು ಗ್ರೇವಿ ಬೇಡ ಅಂದರೆ 6 ಸ್ಪೂನಷ್ಟು ತೊಗೋಬೋದು. ಈಗ ಇದನ್ನು ಹುರಿದಿದ್ದಾಗಿದೆ. ಪ್ಲೇಟಲ್ಲಿ ತೊಗೊಂಡು ಇದು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು. ಅದು ಪೂರ್ತಿಯಾಗಿ ತಣ್ಣಕ್ಕಾಗೋಷ್ಟರಲ್ಲಿ ಇದೇ ಪ್ಯಾನ್ನಲ್ಲಿ ಎಣ್ಣೆನ ಬಿಸಿ ಮಾಡ್ಕೋತಾ ಇದ್ದೀನಿ. ನಾವು ಯಾವ ಗ್ಲಾಸ್ನಲ್ಲಿ ಮಾವಿನಕಾಯಿನ ಅಳತೆ ಮಾಡಿಕೊಂಡು ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಕಡಲೆಕಾಯಿ ಎಣ್ಣೆನ ತೊಗೊಂಡಿದ್ದೀನಿ. ಎಳ್ಳೆಣ್ಣೆನಾದರೂ ಉಪಯೋಗಿಸ್ಬೋದು. ಈ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು, ತುಂಬ ಕುದಿಸ್ಬಾರ್ದು. ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆಯಲ್ಲ ಅಂತ ನೋಡೋಕ್ಕೆ ಸ್ವಲ್ಪ ಸಾಸಿವೆ ಹಾಕಿದೆ, ಸಿಡಿಯುತ್ತಲ್ಲ ಅವಾಗ ಗೊತ್ತಾಗುತ್ತೆ. ಅದು ಎಣ್ಣೆ ಕಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು. ಸಾಸಿವೆ, ಜೀರಿಗೆ, ಮೆಂತ್ಯ ಎಲ್ಲ ಹುರಿದಿಟ್ಟಿತ್ತಲ್ಲ ಅದು ಪೂರ್ತಿಯಾಗಿ ತಣ್ಣಕ್ಕಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಈಗ ಪೌಡ್ರನ್ನ ಮಾವಿನಕಾಯಿಗೆ ಸೇರಿಸ್ತಾ ಇದ್ದೀನಿ. ಇದು ಒಣ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಮಾವಿನಕಾಯಿನ ಯಾವ ಗ್ಲಾಸ್ನಲ್ಲಿ ಅಳತೆ ಮಾಡಿತ್ತೋ ಅದೇ ಗ್ಲಾಸ್ನಲ್ಲಿ ಪೂರ್ತಿಯಾಗಿ 1 ಗ್ಲಾಸ್ನಷ್ಟು ಒಣ ಖಾರದ ಪುಡಿನ ಸೇರಿಸಿದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಒಣ ಖಾರದ ಪುಡಿ, ಅಂಗಡಿ ಒಣ ಖಾರದ ಪುಡಿನ ಹಾಕಬಾರ್ದು. ಮನೆಯಲ್ಲೇ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಪದಾರ್ಥಗಳನ್ನ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಎಣ್ಣೆನೂ ಪೂರ್ತಿಯಾಗಿ ತಣ್ಣಕ್ಕಾಗಿದೆ, ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ವರ್ಷಾನುಗಟ್ಟಲೆ ಉಪ್ಪಿನಕಾಯಿ ಇಡೋದಾದರೆ 1 ಗ್ಲಾಸ್ನಷ್ಟು ಎಣ್ಣೆನ ಹಾಕ್ಕೋಬೋದು. ನಾವು ಇಲ್ಲ ಸ್ವಲ್ಪ ದಿನಕ್ಕೆ ಮಾಡ್ಕೋತೀವಿ ಅಂದರೆ 1/4 ಗ್ಲಾಸ್ ಎಣ್ಣೆ ಹಾಕಿದ್ರೂ ಸಾಕಾಗುತ್ತೆ. ಇಲ್ಲ ನಮಗೆ ಎಣ್ಣೆ ಅಷ್ಟು ಜಾಸ್ತಿ ಬೇಡ ಅಂದರೆ 3/4 ಗ್ಲಾಸ್ನಷ್ಟು ಎಣ್ಣೆನ ಹಾಕ್ಕೋಬೋದು. ಎಲ್ಲ ಬೆರೆಸಿದ್ದಾದಮೇಲೆ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು. ನಾನು ರುಚಿ ನೋಡಿದಾಗ ಎಲ್ಲ ಕರೆಕ್ಟಾಗಿತ್ತು, ಯಾವುದು ಹೆಚ್ಚು ಇಲ್ಲ, ಯಾವುದು ಕಡಿಮೆನೂ ಇಲ್ಲ, ಸರಿಯಾಗಿತ್ತು. ಈಗ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಇದೊಂದು 2 ದಿವಸ ಆದಮೇಲೆ ತೆಗೆದು ನೋಡಿದಾಗ ಈ ರೀತಿ ಎಣ್ಣೆ ಬಿಟ್ಕೊಂಡಿತ್ತು. ಇದನ್ನು ದಿನಾನು ಒಂದೊಂದು ಸಲ ಮಿಕ್ಸ್ ಮಾಡಿ ಇಡಬೇಕು. 10 ದಿವಸದವರೆಗೂ ದಿನಾನು ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡಬೇಕು. ಇಲ್ಲಾಂದರೆ ಬೂಸ್ಟ್ ಬಂದುಬಿಡುತ್ತೆ, ಕೆಟ್ಟೋಗುತ್ತೆ ಉಪ್ಪಿನಕಾಯಿ ಮಿಕ್ಸ್ ಮಾಡಿ ಇಡಲಿಲ್ಲ ಅಂದರೆ. ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಡಬೇಕು, ಗಾಳಿ ಆಡಬಾರ್ದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಎತ್ತಿಡಬೇಕು. ಇದೊಂದು
12 ದಿವಸ ಆಗಿದೆ ಉಪ್ಪಿನಕಾಯಿ ಹಾಕಿ. ಅದನ್ನು ಸಪ್ರೇಟಾಗಿ ಗಾಜಿನ ಬಾಟ್ಲಲ್ಲಿ ಹಾಕ್ತಾಯಿದ್ದೀನಿ. ಗಾಜಿನ ಬಾಟ್ಲಲ್ಲಾಗಲಿ ಅಥವಾ ಪಿಂಗಾಣಿ ಇದರಲ್ಲಾದರೂ ಹಾಕಿಟ್ಕೋಬೋದು. ಇವೆಲ್ಲ ಮಿಕ್ಸ್ ಮಾಡಿದ್ದಾಗಿದೆ, ಗಾಜಿನ ಬಾಟ್ಲಲ್ಲಿ ಹಾಕಿಡ್ತಾಯಿದ್ದೀನಿ. ವರ್ಷಾನುಗಟ್ಲೆ ಆದರೂ ಕೆಡೋದಿಲ್ಲ, ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಡುವಂಥ ತುಂಬಾ ರುಚಿಯಾದಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.